ಪ್ರಧಾನಿ ಅವರ ಸ್ಟೇಟ್ಮೆಂಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಪೆಟ್ರೋಲ್ ಕಡಿಮೆ ಮಾಡಿ, ನೀವು ಚಿನ್ನ ಈ ಸದ್ಯ ಖರೀದಿ ಮಾಡಬೇಡಿ, ಪ್ರವಾಸ ಹೋಗಬೇಡಿ, ಆಮೇಲೆ ಸೋಲಾರ್ ಅಡಾಪ್ಟ್ ಮಾಡ್ಕೊಳ್ಳಿ, ಈ ತರದ್ದೆಲ್ಲ ಇದೆಯಲ್ಲ. ಈಗ ನಿಮ್ಮ ಮಕ್ಕಳನ್ನು ಕೂಡ ಕಾರ್ ಬಿಟ್ಟು ಬೈಕಲ್ಲಿ ಓಡಾಡಿ, ಇದ್ರಲ್ಲಿ ಓಡಾಡಿ ಅಂತ ಹೇಳ್ತೀರಿ ಸರ್, ಸಾರ್ವಜನಿಕ ಬಸ್ನಲ್ಲಿ ಓಡಾಡಿ ಅಂತ. ಮಾನ್ಯ ಪ್ರಧಾನಮಂತ್ರಿಯವರು ಚುನಾವಣೆ ಒಂದು ಸಂದರ್ಭದಲ್ಲಿ ಒಂದು ಮಾತು, ಚುನಾವಣೆ ಆದ ನಂತರ ಒಂದು ಮಾತು. ಚುನಾವಣೆ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿಯೂ ಕೂಡ ಚುನಾವಣೆಗೋಸ್ಕರ ಈ ಒಂದು ನ್ಯಾಷನಲ್ ಮೀಡಿಯಾ ಬಳಸ್ಕೊಂಡಿರಲಿಲ್ಲ. ತಮಗೆಲ್ಲ ಗೊತ್ತಿದೆ, ಚುನಾವಣೆಗಿಂತ 2 ದಿವಸ ಮೊದಲು ಸುಮಾರು 8:30 ರಾತ್ರಿ ಬಂದು ನ್ಯಾಷನಲ್ ಮೀಡಿಯಾದಲ್ಲಿ ಬಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು. ಕಳೆದ 12 ವರ್ಷದಲ್ಲಿ ತಾವು ನೋಡಿದ್ರೆ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ ಅವರು ಒಂದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಆದರೆ ಚುನಾವಣೆ ಯಾವಾಗ ಬರ್ತದೆ ಆವಾಗ ನ್ಯಾಷನಲ್ ಮೀಡಿಯಾದಲ್ಲಿ ಬರೋದು, ಅದರ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಾತಿನಲ್ಲಿ ಭಾಷಣ ಮಾಡಿ ನಮ್ಮ ಹತ್ರ ಎಲ್ಲ ಇದೆ, ಸಿಲಿಂಡರ್ಸ್ ಇದೆ, ಗ್ಯಾಸ್ ಇದೆ, ಪೆಟ್ರೋಲ್ ಎಲ್ಲ ಹೇಳಿದ್ರು. ವಾರ್, ಇರಾನ್ ವಾರ್ ಇದನ್ನು ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳಿದ್ರು. ಚುನಾವಣೆ ಆದ ನಂತರ ಈಗ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಜಾಸ್ತಿ ಬಳಸ್ಕೊಳ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ. ದಿನನಿತ್ಯ ಕನಿಷ್ಠ ಲಕ್ಷಾಂತರ ಮದುವೆಗಳು ಹಳ್ಳಿಯಲ್ಲಿ ಆಗ್ತವೆ. ಬಂಗಾರ ಇಲ್ಲ ಅಂದ್ರೆ, ಏನಾದ್ರೂ ಬಂಗಾರ ತಗೊಳ್ಳೋದು ಮಾಡಿಲ್ಲ ಅಂದ್ರೆ ಸಾಧ್ಯನಾ? ನಮ್ಮ ದೇಶದ ಒಂದು ಪರಂಪರೆ ಏನಿದೆ, ಒಂದು ಪದ್ಧತಿ ಏನಿದೆ, ಅದಕ್ಕೆ ಬಡವರು ಏನ್ ಮಾಡಬೇಕು? ಒಂದು ತಾಳಿ ಕೊಡ್ತಾರೆ, ಒಂದೇನಾದ್ರೂ ಒಂದು ತಗೊಳ್ಳೋದು ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಇರ್ತಕ್ಕಂಥ ಒಂದು ಎಮರ್ಜೆನ್ಸಿ ಒಂದು ಪರಿಸ್ಥಿತಿ ಏನಿದೆ ಬರಬಹುದು ಅಂತ ಅವರು ಹೇಳ್ತಕ್ಕಂಥ ಒಂದು ಮಾತು ಅಂದ್ರೆ ನಮ್ಮ ದೇಶದ ಇದು ಸರಿಯಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಜನರಲ್ಲಿ ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ. ಏನಾಗಬಹುದು ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಮತ್ತೆ ಕೋವಿಡ್ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಆಗ್ಬಹುದು ಅಂತ ಒಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಾವು ಎಲ್ಲರೂ ಕೂಡ ಅದನ್ನು ಕಾಣಿಸ್ತೀವಿ. ಸರ್, ಈಗ ವರ್ಷದವರೆಗೆ ಹಾಗಾದ್ರೆ ಮದುವೆನೇ ಬೇಡ, ಮುಂದೂಡಿ ಇದರ ಅರ್ಥ ಇವಾಗ ದೇಶದಲ್ಲಿರ್ತಕ್ಕಂಥ ಸುಮಾರು 140 ಕೋಟಿ ಜನಸಂಖ್ಯೆ ಏನಿದೆ, ದಿನನಿತ್ಯ ತಾವು ನೋಡಿದ್ರೆ ಲಕ್ಷಾಂತರ ಮದುವೆಗಳು ಆಗ್ತವೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಮದುವೆ ಆಗ್ತವೆ. ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಬಂಗಾರ ಇಲ್ಲ ಅಂದ್ರೆ ಮದುವೆ ಆಗಬಹುದಾ? ನಾವು ತಿಳ್ಕೊಳ್ಬೇಕಾಗ್ತದೆ. ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತ ಹೇಳ್ತಾರೆ, ಪೆಟ್ರೋಲ್ ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ. ಅವ್ರ ಜವಾಬ್ದಾರಿ ಇಲ್ವ? ಇದು ಇರಾನ್ ಇಸ್ರೇಲ್ ವಾರ್ ಆಗಕ್ಕಿಂತ ಮೊದಲು 3 ದಿವಸ ಮೊದಲು ಅವ್ರು ಇಸ್ರೇಲ್ದಲ್ಲಿ ಇರ್ತಾರೆ. ಅವ್ರಿಗೆ ಮಾಹಿತಿ ಇರಲ್ವಾ? ಫೋಟೋ ಆಪ್ ತಗೊಳಕ್ಕೆ, ಎಲ್ಲ ಕ್ಯಾಮ್ರಾ ಹೊಡೆಯಕ್ಕೆ ಅವರೆಲ್ಲ ರೆಡಿ ಇರ್ತಾರೆ, ಸಜ್ಜಿರ್ತಾರೆ. ಆದ್ರೆ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಪರಿಸ್ಥಿತಿ, ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಸ್ಟಾಕ್ ಮಾಡ್ತಕ್ಕಂಥ ಅವ್ರ ಜವಾಬ್ದಾರಿ ಇಲ್ವಾ? ಇವಾಗ ಜನರಿಗೆ ಇವರು ಈ ತರ ಕೇಳ್ತಾ ಇದಾರಂದ್ರೆ ಅವ್ರು ಏನ್ ತೋರಿಸ್ಕೊಡ್ತಾ ಇದಾರಂದ್ರೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವ್ರು ಕಂಪ್ಲೀಟ್ ಅವ್ರ ಸರ್ಕಾರ 12 ವರ್ಷದಲ್ಲಿ ಏನ್ ಕೆಲಸ ಮಾಡಿದೆ ಅಂದ್ರೆ ವಿಫಲರಾಗಿದ್ದಾರೆ. ಇವತ್ತು ಎಲ್ಲಾ ಕಡೆ ಪ್ರೈಸ್ ರೈಸ್ ಇದೆ, ಎಲ್ಲಾ ಕಡೆ ಇರ್ತಕ್ಕಂಥ ಒಂದು ಇನ್ಫ್ಲೇಷನ್ ಇದೆ, ಎಲ್ಲ ದುಬಾರಿ ಆಗ್ಬಿಟ್ಟಿದೆ. ಏನ್ ಜನರಿಗೆ ಬೇಕತಕ್ಕಂಥ ಏನೇನು ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ದುಬಾರಿ ಆಗಿದೆ. ಅವರ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಅದೆಲ್ಲ ಮುಚ್ಕೊಳ್ಳೋಕೆ ಈ ತರ ಒಂದು ಸ್ಟೇಟ್ಮೆಂಟ್ ನೀಡ್ತಾರೆ. ಎಕನಾಮಿಕ್ ಕ್ರೈಸಿಸ್ ಡೆಫಿನೆಟ್ಲಿ ಶುರುವಾಗಿದೆ ಅಂತ ಅದೆಲ್ಲ ಜನರಿಗೆ, ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಗೊತ್ತಾಗ್ತದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಕೋವಿಡ್ ಇಂದ ಇನ್ನು ಈಗಷ್ಟೇ ಜನ ಸ್ಟೇಟ್ಮೆಂಟ್ ಇಂದ ಮತ್ತೆ ಜನರ ಪರಿಸ್ಥಿತಿ ಏನಾಗ್ತದೆ? ಇವಾಗ ಒಂದು ಭಯ ಇರ್ತಕ್ಕಂಥ ಒಂದು ವಾತಾವರಣ ಇದೆ. ಜನ ನಮ್ ಫೋನ್ ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿ, ಬೇರೆ ಯಾರಾದ್ರೂ ಹೇಳಿದ್ರೆ ಅದು ಬೇರೆ ಮಾತು. ದೇಶದ ಪ್ರಧಾನಮಂತ್ರಿಯಾಗಿ ಇಂತಹ ಮಾತಾಡಿದ್ರೆ ಸಾರ್ವಜನಿಕರಲ್ಲಿ ಅವರು ನಂಬ್ಕೊಂಡಿದ್ದಾರೆ. ಕಳೆದ 12 ವರ್ಷದಿಂದ ಸತತವಾಗಿ ಅವರೇ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಜನ ಅವರನ್ನು ನಂಬ್ಕೊಂಡಿದ್ದಾರೆ. ಒಬ್ಬ ಆಧಿಪತಿ, ಒಬ್ಬ ಮುಖಂಡ, ಒಬ್ಬ ನಾಯಕ ಈ ತರ ಒಬ್ಬ ಮಾತಂತ ಹೇಳ್ತಾ ಇದ್ದಾನಂದ್ರೆ ಇಡೀ ದೇಶದಲ್ಲಿ ಒಂದು ಭಯದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕುಸ್ತೋಗ್ತದಂತ ಒಂದು ರೀತಿಯಿಂದ ಇದೆ. ಬಿಜೆಪಿ ಕಳೆದ 12 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವಾಗ ಪೆಟ್ರೋಲ್ 70 ರೂಪಾಯಿ ಇತ್ತು, ಇವಾಗ 110, 120 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇತ್ತು. 400 ರೂಪಾಯಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 200 ರೂಪಾಯಿ ಸಬ್ಸಿಡಿ ನೀಡ್ತಾ ಇದ್ರು. ಇವಾಗ ಸುಮಾರು 1,000ಕ್ಕಿಂತ ಹೆಚ್ಚಾಗಿದೆ.
ಯಾವುದೂ ಒಂದು ಸಬ್ಸಿಡಿ ಇಲ್ಲ. ಎಲ್ಲ ಬೆಲೆ ಏರಿಕೆ ಎಲ್ಲ ತಾವು ನೋಡ್ತಾ ಇದ್ದೀರಂದ್ರೆ ಎಲ್ಲ ದುಬಾರಿ ಆಗಿದೆ. ಸರ್, ಈಗ ಪೆಟ್ರೋಲ್ ಕಡಿಮೆ ಬಳಸಿ ಅಂತ ಇದಾರಲ್ಲ, ಸಾರ್ವಜನಿಕ ಸೇವೆ ಸಾರಿಗೆನಲ್ಲಿ ಓಡಾಡಿ ಅಂತಿದ್ದಾರೆ. ಈಗ ಜನಪ್ರತಿನಿಧಿಗಳ ಮಕ್ಕಳು ಕೂಡ ಅದೇ ರೀತಿಯಾಗಿ ಓಡಾಡ್ತಾರ ಅಂತ ಸರ್, ನಿಮ್ಮನ್ನು ಸೇರಿ. ಅದೇ ನಾವು ಅವ್ರಿಗೆ ಕೇಳಬೇಕಾಗ್ತದೆ. ಇವಾಗ ದೇಶದ ಪ್ರಧಾನಮಂತ್ರಿ ಈ ತರ ಒಂದು ಮಾತು ಹೇಳ್ತಾ ಇದ್ದಾರಂದ್ರೆ ನಮ್ಗೆ ಒಂದು ಆಶ್ಚರ್ಯ ಆಗ್ತಾ ಇದೆ. ಬಿಜೆಪಿ ನಾಯಕರ ಮಕ್ಕಳು ಕೂಡ ಬಸ್ಸಲ್ಲಿ ಓಡಾಡಿಸ್ತಾರ ಅಂತ. ಹೌದು, ಮತ್ತೆ ಅವರಲ್ಲಿರ್ತಕ್ಕಂಥ ಇವಾಗ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಲೋಕಸಭಾ ಸದಸ್ಯರು ಅವ್ರ ಹತ್ರನೇ ಇದ್ದಾರೆ. ಇಷ್ಟೊಂದು ರಾಜ್ಯದಲ್ಲಿ ಅವ್ರು ಆಳ್ತಾ ಇದ್ದಾರೆ, ಶಾಸಕರು ಅವ್ರ ಹತ್ರ ಇದ್ದಾರೆ. ಅವರೇ ಒಂದು ಉದಾಹರಣೆ ಮಾಡಿ ಎಲ್ಲರಿಗೆ ಬಸ್ಸಲ್ಲಿ ಹೋಗ್ತಕ್ಕಂಥ ಒಂದು ಉದಾಹರಣೆ ತೋರಿಸ್ಕೊಡ್ಬೇಕು. ಸರ್, ಇದನ್ನ ಬಿಜೆಪಿ ಅವರು ವಿನೂತವಾಗಿ ಹೇಳ್ತಿದ್ದಾರೆ ಸರ್. ಹಿಂದೆ ಪಿ ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ದಾಗ ಇದೇ ಮಾತನ್ನ ಹೇಳಿದ್ರು, ಇಂದಿರಾ ಗಾಂಧಿ ಅವರು ಇದೇ ಮಾತನ್ನ ಹೇಳಿದ್ರು. ಈಗ ಪ್ರಧಾನಿ ಮೋದಿ ಹೇಳ್ತಿದ್ದಾರೆ, ಇದು ದೇಶದ ಜನತೆ ಒಳಿತಿಗೆ ಇರುವಂತ ಮಾತು ಅಂತ. ದೇಶದ ಪ್ರಧಾನಮಂತ್ರಿಯಾಗಿ ಅವರಿಗೆ ಜನರಿಗೆ ಒಂದು ಸ್ಫೂರ್ತಿ ಕೊಡಬೇಕು, ಒಂದು ಧೈರ್ಯ ನೀಡಬೇಕಂತ ಕೆಲಸ ಮಾಡಬೇಕು. ಆದರೆ ಇಡೀ ದೇಶದಲ್ಲಿ ಒಂದು ಭಯದ ಒಂದು ವಾತಾವರಣವನ್ನು ನಿರ್ಮಾಣ ಆಗ್ತಾ ಇದೆ ಅವರ ಒಂದು ಸ್ಟೇಟ್ಮೆಂಟ್ ಇಂದ. ಬಿಜೆಪಿ ನಾಯಕರನ್ನ ಜೆಡಿಎಸ್ ನಾಯಕರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ಅವರು ಹೇಳಿರೋದು ಆಭರಣ ಚಿನ್ನದ ಬಗ್ಗೆ ಅಲ್ಲ, ಗೋಲ್ಡ್ ಯಾರು ಪರ್ಚೇಸ್ ಮಾಡಿ ಬಲ್ಕ್ ಅಲ್ಲಿ ಅದನ್ನ ಸ್ಟೋರೇಜ್ ಮಾಡ್ತಾರಲ್ಲ ಅಂತವ್ರಿಗೆ ಹೇಳ್ತಾ ಇದ್ದಾರೆ. ಈಗ ಬಿಜೆಪಿಯವರು ಮತ್ತೆ ಜೆಡಿಎಸ್ ಅವರು ಒನ್ನ ನಾಣ್ಯದ ಎರಡು ಮುಖಗಳು, ಎರಡೂ ಒಂದೇ ಕಡೆ. ಜೆಡಿಎಸ್ ಅವರು ಯಾವಾಗ ಏನು ಮಾಡ್ತಾರೋ ನಿಮ್ಗೆ ಎಲ್ಲ ಗೊತ್ತೇ, ಕಣ್ಣಾರೆ ತಾವು ನೋಡ್ತಾ ಇದ್ದೀರಿ. ಅವರು ಹೇಳ್ತಕ್ಕಂಥ ಅವ್ರದ್ದು ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಯಾಗಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೆ ಇವರು ಹೇಳ್ತಾರೆ, ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಅದರಲ್ಲಿ ಏನು ಆಶ್ಚರ್ಯ ಪಡೋದೇನಿಲ್ಲ. ಸರ್, ಈಗ ಏನಾದ್ರೂ ಈ ರೀತಿಯಾಗಿ ಒಂದು ವರ್ಷದಲ್ಲಿ ಆರ್ಥಿಕ ಪರಿಸ್ಥಿತಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಜನಸಾಮಾನ್ಯರ ಕಥೆ ಏನು ಅಂತ ಅದಲ್ಲ. ಈಗ ಅವನ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅಲ್ಲ, ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೇ ವಿಲ್ ಬಿ ಅನ್ ಎಕನಾಮಿಕ್ ಕ್ರೈಸಿಸ್ ಇನ್ ದ ಕಂಟ್ರಿ. ಸರ್, ಈಗ ಕೇರಳದಲ್ಲಿ ಬಹುಮತ ಇದೆ, 7 days ಆಯ್ತು, 1 week ಆಯ್ತು, ಇನ್ನೂ ಸಿಎಂ ಆಯ್ಕೆ ಆಗಿಲ್ಲ. ನೀವು ಕೂಡ ತುಂಬಾ ಓಡಾಡೋದು ಕೇರಳದಲ್ಲಿ. ಗೆಲುವಿಗೆ ಕರ್ನಾಟಕದ ರಾಜಕಾರಣಿಗಳ ಪಾತ್ರ ಹೆಚ್ಚಿದೆ. ಈಗ 140 ಸೀಟಲ್ಲಿ 102 ಸೀಟ್ ನಾವು ಗೆದ್ದಿದ್ದೀವಿ. ಇಷ್ಟೊಂದು ಬಹುಮತ ಸಿಕ್ಕ ನಂತರ ಯಾವಾಗಲೂ ಕೂಡ ಈ ತರ ಇದ್ದೇ ಇರ್ತದೆ. ಈ ಸಮಸ್ಯೆ ಕೇವಲ ಕಾಂಗ್ರೆಸ್ ಪಕ್ಷದೇ ಅಲ್ಲ. ಈಗಾಗಲೇ ನಾವು ತಮಿಳುನಾಡುವಲ್ಲಿ ಏನೇನು ನಡೆದಿತ್ತಂತ ನಾವು ನೋಡಿದ್ದೀವಿ. ಎಲ್ಲ ರಾಜ್ಯದಲ್ಲಿ ಇದು ನಡೆದಿದ್ದೇ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರಾಗಲಿ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ವಿ ಡಿ ಸತೀಶನ್ ಅವರಾಗಲಿ, ಸೀನಿಯರ್ ಲೀಡರ್ಗಳಾಗಿರುವಂತಹ ರಮೇಶ್ ಚೆನ್ನಿತಾಲ ಆಗಲಿ, 3 ಜನರಿಗೆ ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೋಕಸಭಾದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕರೆಸಿ ಮಾತಾಡಿದ್ದಾರೆ. ಇವತ್ತು ನಾಳೆಯಲ್ಲಿ ಒಂದು ತೀರ್ಮಾನ ತಗೊಳ್ತಾರೆ. ಇಷ್ಟು ದಿನ ಬೇಕಂತ ಸರ್, 1 week ಬೇಕಂತ. ಬಹುಮತ ಇದ್ರು ಬೇರೆ ಶಾಸಕರು ಸಂಖ್ಯಾಬಲ ಇದೆ, ಬೇರೆಯವರು ಕರ್ಕೊಂಡು ಸರ್ಕಾರ. ಈಗ ಯಾವಾಗಲೂ ಕೂಡ ಈ ಒಂದು ಪೈಪೋಟಿ ನಾವು ನೋಡಿದ್ದೀವಿ. ಈಗಂತಲ್ಲ, ಮೊದಲಿಂದ ಈ ತರ ಒಂದು ಪೈಪೋಟಿ ನೋಡಿದ್ದೀವಿ. ಒಂದು ತೀರ್ಮಾನ ತಗೊಳ್ತೀವಿ. ತೀರ್ಮಾನ ತಗೊಳ್ಳುವಾಗ ಎಲ್ಲರಿಗೆ ಇವತ್ತು ಎಲ್ಲ ಎಕ್ಸ್ PCC ಪ್ರೆಸಿಡೆಂಟ್ಸ್ ಅವರೆಲ್ಲ ಕರೆದಿದ್ದಾರೆ. 3 ಜನ ಆಕಾಂಕ್ಷಿ ಕರೆದಿದ್ರು. ಎಲ್ಲ MLA ಜೊತೆ ಅಜಯ್ ಮಾಕನ್ ಅವರು, ಮುಕುಲ್ ವಾಸ್ನಿಕ್ ಅವರು ಹೋಗಿ ಯಾರ್ಯಾರು ಶಾಸಕರಿದ್ದಾರೆ ಪ್ರತಿಯೊಬ್ಬರ 63 ಜನ ಅವರ ಒಂದು ಅಭಿಪ್ರಾಯವನ್ನು ಕೂಡ ತಗೊಂಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಅಲಯನ್ಸ್ ಪಾರ್ಟ್ನರ್ ಅವರ ಒಂದು ಅಭಿಪ್ರಾಯವನ್ನು ಕೂಡ ತಗೊಂಡಿದ್ದಾರೆ. ಅದೆಲ್ಲವನ್ನು ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬಹುತೇಕವಾಗಿ ಇವತ್ತು ಘೋಷಣೆ ಆಗ್ತದೆ. ಕೇರಳದಾದ್ಮೇಲೆ ರಾಜಕಾರಣದಲ್ಲಿ ಸಂಪುಟ ಪುನರಚನೆ, ಅಧಿಕಾರ ಹಂಚಿಕೆ ಮುನ್ನೆಲೆಗೆ ಬರುತ್ತೆ. ತಾವು ದೆಹಲಿಗೆ ಹೋಗಿದ್ರಿ. ಹೌದು, ಬಹುಶಃ ಅದೆಲ್ಲ ಈಗ ಆಗ್ತದೆ. ಸುಮಾರು ತಿಂಗಳುಗಳಿಂದ ಆಗ್ತದೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಈ ಕೇರಳ ಮುಖ್ಯಮಂತ್ರಿ ಅವರು ಪದಗ್ರಹಣ ಆದ ನಂತರ ಇದು ಪ್ರಾರಂಭ ಆಗಿ ಆಗ್ತದೆ. ನೋಡೋಣ. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಬಹುಶಃ ಇದೆಲ್ಲ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು, ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಹೋಗೋರಿದ್ದಾರೆ. ನೋಡೋಣ ಏನೇನಾಗ್ತದೆ. ಹೌದು ಅಲ್ಲ, ಎಲ್ಲರೂ ಹೋಗ್ಬೇಕಂತ ಇದೆ.
ಬಹುಶಃ ಇದೆಲ್ಲ ನಡೀತಾ ಇದೆಲ್ಲ, ಇದೆಲ್ಲ ನಡೆದಾದ್ಮೇಲೆ ಒಂದು ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ ಪ್ರತಿ ಬಾರಿ ನೀವು ಸಂಪುಟಕ್ಕೆ ಪ್ರಬಲ ಆಕಾಂಕ್ಷಿ, ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಕಡೆಯಿಂದನೋ ಬೇರೆ ಕಡೆಯಿಂದನೋ ಆಗ್ತಾ ಇದೆ. ಇಲ್ಲ ಈ ಬಾರಿ ಬಹುಶಃ ಎಲ್ಲರ ಒಂದು ಸಹಕಾರ, ಸಹಯೋಗ, ಆಶೀರ್ವಾದ ನಮ್ಮ ಮೇಲೆ ಇರ್ತಿದೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಎಲ್ಲರೂ ಒಂದು ಭರವಸೆಯನ್ನು ನೀಡಿದ್ದಾರೆ. ಈ ಬಾರಿ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಕೇರಳದ ಸಿಎಂ ಆಯ್ಕೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ವೇಣುಗೋಪಾಲ್ ಆಗ್ಬೇಕಾ, ಸತೀಶ್ ಆಗ್ಬೇಕಾ? ನಾವು ಯಾವಾಗಲೂ ಕೂಡ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ರಾಜ್ಯದ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಬಹಳ ಹತ್ತಿರದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಾರೋ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ. ಆದರೆ ಇದು ಏನ್ ತೀರ್ಮಾನ ತಗೊಂಡ್ರು ಕೂಡ ಇವಾಗ ನಮ್ಮ ಹೈಕಮಾಂಡ್ ತಗೊಳ್ತಾರೆ, ಅದಕ್ಕೆಲ್ಲ ನಾವೆಲ್ಲ ಒಪ್ಕೊಳ್ತೀವಿ. ಯಾಕಂದ್ರೆ ಕೆ ಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಕಾರಣಕ್ಕೆ ಇಡೀ ಕರ್ನಾಟಕದ ರಾಜಕಾರಣಿಗಳನ್ನ ಕೇರಳದಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ರು. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪಕ್ಷದ ನಾಯಕರನ್ನ ಕರೆಸಿ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಹಾಗಾಗಿ ವೇಣುಗೋಪಾಲ್ ಅವರಿಗೆ ಸಿಗಬೇಕು ಅಂತ ಹೇಳಿ ಹೆಚ್ಚಿನ ಎಲ್ಲ 63 ಶಾಸಕರಲ್ಲಿ 46 ಶಾಸಕರು ಅವ್ರ ಪರವಾಗಿ ಹೇಳಿದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಇದೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಅದು ಕೇರಳದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಬೇರೆ ರಾಜ್ಯದಲ್ಲೂ ಕೂಡ ಇರ್ಬೋದು. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ, ಭದ್ರಾಗಿರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.